ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ, ಇಡೀ ರಾಜ್ಯದಲ್ಲದೆ ಈ ಶಿವಮೊಗ್ಗ ಜಿಲ್ಲೆ ಜನತೆಗೂ ಗೊತ್ತಿದೆ ಯಾವ ರೀತಿ ರಾಘವೇಂದ್ರ ಗೆದ್ದಿದ್ದಾರೆ ಅಂತ ಹೇಳಿ. ಅದನ್ನ ಸೋಲನ್ನ ಈ ಸಂದರ್ಭದಲ್ಲಿ ಇದೇ ಜನರು ಶಿವಮೊಗ್ಗ ಜಿಲ್ಲೆಯವರು ಕೊಡ್ತಾರೆ, ಈ ಜಿಲ್ಲೆಯಲ್ಲಿ ಕೊಡ್ತಾರೆ, ಈ ಸತಿ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಡ್ತಾರೆ. ಅದಕ್ಕೆ ಈ ಪ್ರಶ್ನೆ ಇದೆಯಲ್ಲ, ಈ ಹರಿದಾಡೋದು ಓಡಾಡೋದು ಇವನ್ನೆಲ್ಲ ಇದೆಯಲ್ಲ, ಅದನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ. ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿಗೆ ಅವಕಾಶ ಕೊಡಬೇಕಾಗತ್ತೆ, ಅವಕಾಶ ಕೊಟ್ಟು ಮಾಡಬೇಕಾಗ್ತದೆ. ಅವಕಾಶ ಕೊಟ್ಟ ಮೇಲೆ ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಮಾಡಬೇಕಾಗತ್ತೆ. ಅವಕಾಶ ಕೊಟ್ಟು ರಾಘವೇಂದ್ರ ಏನು ಮಾಡ್ದ ಅಂತ ಹೇಳಿದ್ರೆ, ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಎಲ್ಲಿಗೆ ಇದಕ್ಕೆ ಓಡಾಡೋದು, ಹೈಕೋರ್ಟಿಗೆ, ಶರಾವತಿ ಸಂತ್ರಸ್ತರಿಗೆ, ಲ್ಯಾಂಡ್ ಗ್ರಾಬಿಂಗ್ ಅವ್ರ ತಂದೆಯವರೇ ಮಾಡಿದ್ದದು 2012ರಲ್ಲಿ. ಇಂಥ ನಾನು ಹೇಳ್ತಾ ಇದ್ದೀನಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಹರಿದಾಡ್ಬಿಟ್ಟಿದೆ. ನನ್ನ ಇಲಾಖೆ ನಾನು ಮಂತ್ರಿ ಆದ್ಮೇಲಂತೂ ಇನ್ನೂ ಹರಿದಾಡ್ತು. ತುಂಬ ಸುಮಾರಷ್ಟು ಜನರು ನಂದು ಚೆಕ್ ವಿಚಾರದಲ್ಲೆಲ್ಲ ಹಾಕಿದ್ರಲ್ಲ, ಈ ಚೋಟ ಮೋಟ ಚೆಕ್ದು ಬಂದ ತಕ್ಷಣ ಹೆಂಗೆ ಬಾಯಿ ಮುಚ್ಕೊಂತು, ಚೋಟ ಸಿಗ್ನೇಚರ್ ಮಾಡಿ ಯಾರು ನಾನೇನು ಒಳಗಡೆ ಹಾಕ್ಸಿಲ್ಲಲ್ಲ ಅಂದ ತಕ್ಷಣ ಯಾಕೆಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಂಡಾವೀಗ? ಮಾತಾಡಬೇಕು ನೋಡ್ರಿ. ಚರ್ಚೆ ಮಾಡೋದಾದ್ರೆ ನಾನು ಬೇಕಾದಷ್ಟು ಮಾಡ್ಬೋದು. ಇದು ಚುನಾವಣೆಗೆ ಸೀಮಿತವಾಗಿಡ್ಬೇಕು. ನಾನು ಅದಕ್ಕೆ ನಾನು ಹೇಳಿದ್ನಲ್ಲ, ಈ ಸೋಷಿಯಲ್ ಮೀಡಿಯಾ ಇವನ್ನೆಲ್ಲ ಹೇಳ್ತೀನಲ್ಲ, ಕಸದ ಬುಟ್ಟಿಗೆ ಹಾಕಿ. ಈಗ ಹೇಳ್ತಾ ಇದ್ದೀನಿ ಅದೇ ಸೋಷಿಯಲ್ ಮೀಡಿಯಾದವರು, ನಾನದು ಹೇಳಲ್ಲ ಅಷ್ಟೇ. ಈಗ ಅದೇ ಸೋಷಿಯಲ್ ಮೀಡಿಯಾದವರು ಒಂದು ಹಿಂಗೆ ಯಾವನೋ ತಲೆಹಂಟೆ ಬರ್ದ ಅಂದ ತಕ್ಷಣ ಪೇಯ್ಡ್ ಸೋಷಿಯಲ್ ಮೀಡಿಯಾ ಫ್ರಮ್ ಬಿಜೆಪಿ ಇದೇ ಕೆಲಸ ಮಾಡ್ತಾರೆ. ಕೆಟ್ಟದಾಗಿ ತಂದೆ ತಾಯಿಯವ್ರ ಹೆಸರೆಲ್ಲ ತಗೊಂಡು ಮಾಡಿರ್ತಕ್ಕಂಥ ನಾನು ಬೇಕಾದಷ್ಟು ಕೊಡ್ಬೋದು. ನಾನು ಹೇಳಿದ್ನಲ್ಲ, ಈ ಸ್ಪಾನ್ಸರ್ಡ್ ಮೀಡಿಯಾದಕ್ಕೂ ಜೆನ್ಯೂನ್ ಮೀಡಿಯಾದಕ್ಕೂ ಭಾಳ ಬದಲಾವಣೆ ಇರ್ತದೆ. ನನ್ನ ಮೊಬೈಲಲ್ಲಿ ದಿನ ಬೆಳಗ್ಗೆ ಕಳಿಸ್ತಾರೆ. ಇವತ್ತು ನಮ್ಮನೆ ಬೆಳಕಾಗಿದೆ ಅಂದರೆ ಸಿದ್ದರಾಮಯ್ಯ ಅವ್ರಿಗೆ ನಾವು ನೆನ್ಪು ಮಾಡ್ಕೊತೀವಿ. ನಮ್ಮ ಮನೇಲಿ ಹೊಟ್ಟೆ ಹಸ್ತಿತ್ತು ಅಂಥದ್ದೆಲ್ಲ ಕಳಿಸ್ತಾರೆ. ಅವೇ ನಮಗೆ ಕಾಪಾಡೋದು. ಒಂದು ನಿಮಿಷ, ನೀವೇನು ಗೊತ್ತಾ, ಅಲ್ಲಲ್ಲ, ನೀವೇನು ಮಾಡ್ತೀರಾ, ಹಾಲಿಗೆ ಒಂದು ಹುಳಿನ ತಗೊಂಡು ಬರಬೇಡಿ, ಹಾಲನ್ನ ಮಾತಾಡೋಣ. ನೀವು ಹುಳಿ ಬಿಟ್ಬಿಡಿ, ನೀವು ಹುಳಿ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ನೀವು ಹಾಲು ಬಗ್ಗೆ ಮಾತಾಡೋಣ. ಯಾಕೆ ಹಾಲು ಬಗ್ಗೆ ಮಾತಾಡಿ, ನೀವು ಬರೀ ಹುಳಿ ಬಗ್ಗೆ ಯಾಕೆ ಮಾತಾಡ್ತೀರಿ? ಅಲ್ಲ, ಒಂದು ನಿಮಿಷ, ಕೊಡುಗೆ ಏನು ಅಂತ ಹೇಳಿದ್ರೆ ರಾಘವೇಂದ್ರ ಅವ್ರದ್ದು ಏನಿತ್ರಿ, ಮುಖ್ಯಮಂತ್ರಿಗಳ ಮಗ ಅನ್ನೋದಲ್ದೆ ಏನಿತ್ತು? ನೀವೇನಾದ್ರು ಈ ಪ್ರಶ್ನೆ ಕೇಳಿದ್ರ? ಈ ದೇಶದೊಳಗೆ ಯಾರು ಎಲ್ಲಿ ಬೇಕಾದ್ರೆ ನಿಲ್ಬೋದು. ಪಕ್ಷ ತೀರ್ಮಾನ ಮಾಡಿದ ಮೇಲೆ ನಿಲ್ತಕ್ಕಂಥ ಜವಾಬ್ದಾರಿ ಒಬ್ಬ ಕಾರ್ಯಕರ್ತರಾಗಿ ಅವ್ರು ಮಾಡ್ತಾರೆ. ಅದನ್ನು ಹೋಗ್ಬಿಟ್ಟು ನೀವು ಇಲ್ಲ ಎಷ್ಟು ಸತಿ ಬಂದಿದ್ರೆ, ಏನು ಎಷ್ಟು ಸತಿ ಬಂದ್ರ ಅಂತ ಏನು ಇವ್ರು ಲೆಕ್ಕ ಇಟ್ಕೊಂಡು ಬಂದಿದ್ರಂತ ಮುಂಚೆ? ನಿರ್ಮಲಾ ಸೀತಾರಾಮ್ ಎಷ್ಟು ಸತಿ ಬಂದ್ರಿ? ವೆಂಕಯ್ಯ ನಾಯ್ಡು ಅವರು ಕೂಡ ಆ ಸತಿ ಸಂದರ್ಭದಲ್ಲಿ, ಇವಾಗಿಲ್ಲ. ಎಷ್ಟು ಜನರದ್ದು ಕೊಡ್ಬೇಕು ನಿಮಗೆ? ನಾ ಹೇಳ್ತಾರಲ್ಲ, ಈ ತರ ಲೆಕ್ಕ ಎಲ್ಲ ತಗೊಳಕ್ ಹೋಗ್ಬೇಡಿ. ಅದು ರಾಜಕಾರಣದೊಳಗೆ ಒಂದು ಪಕ್ಷ ಒಂದು ತೀರ್ಮಾನ ಮಾಡಿದಾಗ ಒಂದು ಪಕ್ಷದೊಳಗೆ ನಾವು ಬರ್ತೀವಿ. ನಾನು ಹಂಗೆ ಮಿನಿಸ್ಟರ್ ಅಂದ ತಕ್ಷಣ ದೊಡ್ಡ ಮನುಷ್ಯ ಆಗೋದಿಲ್ಲ, ನಾನೊಬ್ಬ ಕಾರ್ಯಕರ್ತನ ತರನೇ ನಾವು ಮಾಡ್ಬೇಕಾಗ್ತದೆ. ಮಧು ಬಂಗಾರಪ್ಪಂಗೆ ಏನು ಯೋಗ್ಯತೆ ಇದೆ ಮಿನಿಸ್ಟರ್ ಆಗಕ್ಕೆ? 2ನೇ ಸತಿ ನಾನು MLA ಆದವನು. ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದ್ದೀನಿ. ಕೊಟ್ಟ ಮೇಲೆ ತಾನೇ ಕೆಲಸ ಮಾಡೋದು. 2ನೇ ಸತಿ ಆಗಲ್ಲ ಅಂತ ಹೇಳಿ ಮೂಲೆಯಲ್ಲಿ ಕೂರ್ಸಕ್ಕಾಗತ್ತಾ? ಮೇನ್ ಇಶ್ಯೂಸು ಜನರ ಧ್ವನಿ ಆಗ್ಬೇಕಾಗ್ತದೆ, ಸಾಮಾನ್ಯ ಜನರ ಧ್ವನಿ ಆಗ್ಬೇಕಾಗ್ತದೆ. ಸರ್ಕಾರ ಇವತ್ತು ಆ ಕೆಲಸವನ್ನ ರಾಜ್ಯ ಮಟ್ಟದಲ್ಲಿ ಮಾಡಿದ್ದಾರೆ. ಅದನ್ನ ನನಗೆ ವಿಶ್ವಾಸ ಇದೆ. ಗೀತಾ ಶಿವರಾಜ್ ಕುಮಾರ್ ಅವರು ಈ ರಾಜ್ಯದ ಈ ಜಿಲ್ಲೆಯ ಹಾಗೂ ರಾಜ್ಯದ ಅಂತಲೂ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅವ್ರದ್ದು ಕೂಡ ಸ್ಟೇಟ್ ಫೇಸ್ ವ್ಯಾಲಿಡ್. ಕಾರವಾರ ಈ ಕಡೆ ಭಾಗದಲ್ಲಿ ಸಮಸ್ಯೆ, ನನಗೆ ಮೇಯ್ನ್ ಆಗಿ ಧ್ವನಿ ಬೇಕಾಗಿರೋದು ನಮಗೆಲ್ಲರಿಗೂ ಕೂಡ. ಒಂದು ಕೇಂದ್ರ ಸರ್ಕಾರದ ಸಮಸ್ಯೆಯನ್ನ ನಿವಾರಣೆ ಮಾಡ್ತಕ್ಕಂಥ ಸಮಸ್ಯೆಗೆ ಆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸನ ಮಾಡ್ಬೇಕು. ದುಡ್ಡು ಬಂದೇ ಬರುತ್ತೆ, ನ್ಯಾಷನಲ್ ಹೈವೇಗೆ ಬರ್ತದೆ. ಆಯ್ತು, ಇವ್ರು ನ್ಯಾಷನಲ್ ಹೈವೇ ಪೋಸ್ಟ್ ಹಾಕಿದ್ದಾರಲ್ಲ, ಯಾಕೆ ನ್ಯಾಷನಲ್ ಹೈವೇ ಮುಗ್ಸಕ್ಕೆ ಯೋಗ್ಯತೆ ಆಗಲಿಲ್ಲ? ನಾನೇ ಒಂದು ಪ್ರಶ್ನೆ ಕೇಳ್ಬೋದಲ್ಲ, ಅಧಿಕಾರ ನೀವೇ ಕೊಟ್ಟಿದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿಸ್ರಿ ಅದನ್ನು. ನಾನು ಸುಮ್ಮನೆ ಇಷ್ಟು ಅಲ್ಲ ಮಾಡಿಕೊಡೋದಲ್ಲ. ಇವತ್ತು ಕೂಡ ಎಷ್ಟೋ ಒಂದು ತೀರ್ಮಾನಗಳನ್ನ ನಾವು ಮಾಡಿ ಹೆಜ್ಜೆ ಇಡಬೇಕಾದ್ರೆ ಹುಷಾರಾಗಿ ಇಡಬೇಕಾಗ್ತದೆ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ನ ಕಾನೂನು ನಮ್ಮ ಜನರಿಗೆ ರಿವರ್ಸ್ ಹೊಡೆದ್ಬಿಟ್ರೆ
ನಾನು ನಾಳೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.